ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದ್ರೆ ಪೊಲೀಸ್ ವೆರಿಫಿಕೇಶನ್ ಅನ್ನ ಯಾವ ತರ ಆನ್ಲೈನ್ ಅಲ್ಲಿ ಹಾಕ್ಬೋದು. ಸೊ ಯಾವ್ಯಾವ ಪೊಲೀಸ್ ವೆರಿಫಿಕೇಶನ್ ಯಾರ್ಯಾರು ಒಂದು ಹಾಕ್ಬೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಅಂತಂದ್ರೆ ಇವಾಗ ಪೊಲೀಸ್ ವೆರಿಫಿಕೇಶನ್ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಸಪ್ರೇಟ್ ಆಗಿರುತ್ತೆ, ಡ್ರೈವರ್ಸ್ಗಳಿಗೆ ಸಪ್ರೇಟ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡೋಂಥವ್ರಿಗೆ ಬೇರೆ ಇರುತ್ತೆ. ಅದೇ ರೀತಿ ಗೌರ್ಮೆಂಟ್ ಒಂದು ಎಂಪ್ಲಾಯೀಸ್ಗೆ ಬೇರೆ ತರ ಇರುತ್ತೆ. ನೆಕ್ಸ್ಟ್ CSC ಸೆಂಟರ್ ಏನಾದ್ರು ಮಾಡ್ತಿದ್ರಪ್ಪ ಅಂತಂದ್ರೆ ಅದಕ್ಕೆ ಬೇರೆ ತರ ಪೊಲೀಸ್ ವೆರಿಫಿಕೇಶನ್ ಇರುತ್ತೆ. ಸೊ ಎಲ್ಲ ವೆರಿಫಿಕೇಶನ್ ಗಳ ಬಗ್ಗೆ ಒಂದು ಡಿಫ್ರೆನ್ಸ್ ಅನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಅಂದ್ರೆ ಚಾನಲ್ಗೆ ಹೊಸ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ನೀವು ಏನಾದ್ರು ಒಂದು ಡ್ರೈವರ್ ಕೆಲಸ ಮಾಡ್ತಿದ್ರಪ್ಪ ಅಂತಂದ್ರೆ, ಸೊ ಯಾವುದೇ ಒಂದು ಕಂಪ್ನಿಗೆ ಹೋಗಿ ಡ್ರೈವರ್ ಕೆಲಸ ಮಾಡ್ತಿದ್ರ ಅಂತಂದ್ರೆ ಅಲ್ಲಿ ನಿಮ್ಗೆ ಫಸ್ಟ್ ಕೇಳೋದೆ ಪೊಲೀಸ್ ವೆರಿಫಿಕೇಶನ್. ಸೊ ಪೊಲೀಸ್ ವೆರಿಫಿಕೇಶನ್ ಏನಕ್ಕಪ್ಪ ಕೇಳ್ತಾರ ಅಂತಂದ್ರೆ, ಯಾವ್ದಾದ್ರು ಕೇಸ್ ಇದೆಯಾ ಏನು, ಸೊ ಇವ್ರನ್ನ ಯಾವುದೇ ತರದ ಕೇಸ್ ಇತ್ತಂತಂದ್ರೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಕಂಪನಿಗೆ ಕೂಡ ಅದಕ್ಕೋಸ್ಕರ ಅವ್ರು ಏನಪ್ಪಾ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೊಲೀಸ್ ವೆರಿಫಿಕೇಶನ್ ಅನ್ನ ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ಡ್ರೈವರ್ ಕೆಲಸ ಮಾಡ್ತಿದ್ರವ್ರಿಗೂ ಕೂಡ ತುಂಬಾ ಒಂದು ಪೊಲೀಸ್ ವೆರಿಫಿಕೇಶನ್ ಬೇಕಾಗುತ್ತೆ. ಅದೇ ರೀತಿ ಸೆಕ್ಯೂರಿಟಿ ಗಾರ್ಡ್ಸ್ಗಳು ಕೂಡ ಒಂದು ಪೊಲೀಸ್ ವೆರಿಫಿಕೇಶನ್ ಬೇಕಾಗುತ್ತೆ. ಅವ್ರಿಗೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ವೆರಿಫಿಕೇಶನ್ ಅನ್ನ ಮಾಡಿಸ್ತಾರೆ. ನೆಕ್ಸ್ಟ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿರೋರು, ಅದೇ ರೀತಿ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಕೆಲವೊಂದ್ಸರಿ ಪೊಲೀಸ್ ವೆರಿಫಿಕೇಶನ್ ನ ಕೇಳಿರ್ತಾರೆ. ಅದೇ ರೀತಿ CSC ಸೆಂಟರ್ ಮಾಡೋಂತರ ಕೆಲವೊಬ್ಬರಿಗೆ ಅಂತಂದ್ರೆ CSC ಸೆಂಟರ್ ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಏನಂತಂದ್ರೆ ಪೊಲೀಸ್ ವೆರಿಫಿಕೇಶನ್ ನ ಕೇಳ್ತಾರೆ. ಅದೇ ರೀತಿ ಇವಾಗ ಸ್ಟೂಡೆಂಟ್ಸ್ಗಳು ಏನಾದ್ರು ATS ಅಥವಾ ಅಪ್ರೆಂಟಿಸ್ಶಿಪ್ ಅಂತ ಮಾಡ್ತಿದ್ರಪ್ಪ ಅಂತಂದ್ರೆ ಗೌರ್ಮೆಂಟ್ ಒಂದು ಸೆಕ್ಟರ್ಗಳಲ್ಲಿ ಅವ್ರಿಗೂ ಕೂಡ ಪೊಲೀಸ್ ವೆರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೂ ಕೂಡ ಕೇಳ್ತಾರೆ. ಸೊ ಆ ಎಲ್ಲ ಸರ್ಟಿಫಿಕೇಟ್ಗಳನ್ನ ಯಾವ ತರ ನಾವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೋದು ನಮ್ಮ ಮೊಬೈಲ್ ಅಲ್ಲೇ ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೋಡ್ಬೋದು ನಾನು ಸ್ಕ್ರೀನ್ ರೆಕಾರ್ಡ್ ಅನ್ನ ಹಾಕಿದ್ದೀನಿ. ಸೊ ನೀವು ಜಸ್ಟ್ ಏನಿಲ್ಲ, ನಿಮ್ಮ ಕ್ರೋಮ್ಗೆ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಏನ್ ಮಾಡಿ, ಜಸ್ಟ್ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಸೊ ಸೇವಾ ಸಿಂಧು ಅಂತ ಟೈಪ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಸೇವಾ ಸಿಂಧು ಓಪನ್ ಆಗುತ್ತೆ. ಸೊ ಫಸ್ಟ್ ವೆಬ್ಸೈಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೀವು ಮೊದಲಿಗೆ ಏನ್ ಮಾಡ್ಬೇಕಾಗುತ್ತೆ, ಸೇವಾ ಸಿಂಧುನ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಯಾವ ತರ ರಿಜಿಸ್ಟರ್ ಆಗೋದು ಏನು ಅನ್ನೋದನ್ನ ಹಳೆ ವಿಡಿಯೋಸ್ ಅಲ್ಲಿ ನಾನು ತೋರಿಸಿದ್ದೀನಿ, ಹೋಗ್ಬಿಟ್ಟು ನೋಡ್ಬೋದು. ಸೊ ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಸೊ ನಾನು ನಿಮಗೆ ಲಾಗಿನ್ ಆಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಹಾಕಿ, ಇಲ್ಲಪ್ಪ ಅಂತಂದ್ರೆ OTP ಅನ್ನ ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಲಾಗಿನ್ ಆಗಿ. ಸೊ ಲಾಗಿನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಸಿಗುತ್ತೆ. ನಾನು ಏನ್ ಮಾಡ್ತೀನಿ, ಇದನ್ನ ಡೆಸ್ಕ್ಟಾಪ್ ಸೈಟ್ಗೆ ಹಾಕೋತೀನಿ. ಸೊ ಡೆಸ್ಕ್ಟಾಪ್ ಸೈಟ್ಗೆ ಹಾಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಕಂಪ್ಯೂಟರ್ ಅಲ್ಲಿ ಕಾಣೋ ತರ ಇದರಲ್ಲಿ ಕಾಣಿಸುತ್ತೆ, ನೋಡ್ಬೋದು. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತೆ, ಸೇವಾ ಸಿಂಧು ಅಲ್ಲಿ ಇರುವಂತ ಅಷ್ಟು ಅಪ್ಲಿಕೇಶನ್ಗಳು ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಯಾವ್ಯಾವ ಅಪ್ಲಿಕೇಶನ್ ಓಪನ್ ಇದೆ ಅನ್ನೋದು ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇವಾಗ ನಾವೇನ್ ಮಾಡೋಣ, ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಸೊ ಅಲ್ಲಿ ಸರ್ಚ್ ಅಲ್ಲಿ ಪೊಲೀಸ್ ವೆರಿಫಿಕೇಶನ್ ಅಂತ ಸರ್ಚ್ ಮಾಡೋಣ. ಸರ್ಚ್ ಮಾಡಿದ್ವಪ್ಪ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಆ ವೆರಿಫಿಕೇಶನ್ಗೆ ಇರುವಂತ ಕಂಪ್ಲೀಟ್ ಸರ್ಟಿಫಿಕೇಟ್ಗಳು ಏನೇನು ಕ್ಯಾಟಗರೀಸ್ ಇದೆ ಅದೆಲ್ಲ ಇಲ್ಲಿ ಓಪನ್ ಆಗುತ್ತೆ. ಸೊ ಫಸ್ಟ್ ಒನ್ ನೋಡೋಣ. ಸೊ ಫಸ್ಟ್ ಒನ್ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಫಾರ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಕ್ವೆಸ್ಟೆಡ್ ಡೈರೆಕ್ಟ್ಲಿ ಬೈ ಎಂಪ್ಲಾಯಿ ವೆರಿಫಿಕೇಶನ್. ಸೊ ಇದು ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಮಾತ್ರ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ಸ್ ಫಾರ್ ಜಾಬ್ ವೆರಿಫಿಕೇಶನ್. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಸೆಕ್ಯೂರಿಟೀಸ್, ಅದೇ ರೀತಿ ಡ್ರೈವರ್, ಸೊ ಇವರೆಲ್ಲ ಇಲ್ಲಿ ಏನ್ ಮಾಡ್ಬೋದು, ಜಾಬ್ ವೆರಿಫಿಕೇಶನ್ಗೆ ಅಂತಾನೆ ಇದು ಸರ್ಟಿಫಿಕೇಟ್. ಸೊ ಅವರೆಲ್ಲ ಏನ್ ಮಾಡ್ಬೋದು, ಈ ಒಂದು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನಿದೆಪ್ಪ, ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಫಾರ್ ಟ್ರೈನಿಂಗ್ ಆರ್ ಅಪ್ರೆಂಟಿಸ್ಶಿಪ್ at PSU or trainees or workers on daily wages government institute external verification. ಸೊ ಇದೇನಪ್ಪಾ ಅಂತಂದ್ರೆ ಮೂರನೇದು
ನಾನು ಅವಾಗಲೇ ಹೇಳಿದೆ. ಸೊ ಯಾರು ಗೌರ್ಮೆಂಟ್ ಸೆಕ್ಟರಲ್ಲಿ ಸ್ಟೂಡೆಂಟ್ಸ್ಗಳು ATS ಅಥವಾ ಟ್ರೈನಿಂಗ್ ಆಗಿ ಸೇರ್ಕೋತಾ ಇದ್ರಪ್ಪ ಅಂತಂದರೆ ಪೊಲೀಸ್ ವೆರಿಫಿಕೇಷನ್ ಕೇಳ್ತಾರೆ. ಸೊ ಅವರು ಈ ಒಂದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಸ್ ಓನ್ಲಿ ಫಾರ್ ಇನ್ಸ್ಟಿಟ್ಯೂಷನ್ಸ್ ಕಂಪನೀಸ್. ಸೊ ಇದೇನಪ್ಪ ಅಂತಂದರೆ ಕಂಪನಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸಂಸ್ಥೆಗಳು. ಸೊ ಇವೆರಡಕ್ಕೂ ಈ ಒಂದು ವೆರಿಫಿಕೇಷನ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ PVC ಕೂಲಿ ಲೋಡರ್ ಕ್ಲಾಸ್ 4 ಸೆಕ್ಯೂರಿಟಿ ಸ್ಟಾಫ್ ಸೂಪರ್ವೈಸರ್ ಅಟ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಿರೋ ಅಂತ ಕೂಲಿ ಆಗಿರ್ಬೋದು, ಲೋಡರ್ ಆಗಿರ್ಬೋದು, ಕ್ಲಾಸ್ 4 ಸೆಕ್ಯೂರಿಟಿ ಸ್ಟಾಫ್ ಆಗಿರ್ಬೋದು. ಸೊ ಅವರಷ್ಟು ಈ ಒಂದು ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬರುವಂಥ ಸರ್ಟಿಫಿಕೇಟ್ ಯಾವುದಪ್ಪ ಅಂತಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಡೊಮೆಸ್ಟಿಕ್ ಸರ್ವೆಂಟ್ ಹೌಸ್ ಕೀಪಿಂಗ್. ಸೊ ಡೊಮೆಸ್ಟಿಕಲ್ಲಿ ಹೌಸ್ ಕೀಪಿಂಗ್ ಮಾಡ್ತಿರುವಂಥ ಒಂದು ಏಜೆನ್ಸಿ ಇತ್ತು ಅಂದ್ಕೊಳ್ಳಿ. ಸೊ ಏಜೆನ್ಸಿಗೂ ಕೂಡ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಅವರು ಈ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಮ್ಯಾರೇಜ್, ಮದುವೆ ಸಂಬಂಧ ಪೂರ್ವಗತ ಪರಿಶೀಲನಾ ಪ್ರಮಾಣ ಪತ್ರ. ಸೊ ಇದು ಏನಪ್ಪ ಅಂತಂದರೆ ಮ್ಯಾರೇಜ್ಗೋಸ್ಕರ ಒಂದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇಷ್ಟು ಸರ್ಟಿಫಿಕೇಟ್ಸ್ಗಳನ್ನು ನಾವು ನಮ್ಮ ಫೋನಲ್ಲೇ ಅಪ್ಲೈ ಮಾಡ್ಕೋಬೋದು ಈಸಿಯಾಗಿ. ಸೊ ನಿಮಗೆ ಯಾವೊಂದು ಸರ್ಟಿಫಿಕೇಟ್ ಅಪ್ಲೈ ಮಾಡ್ಕೋತಿದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿತ್ತಪ್ಪ ಅಂತಂದರೆ ನೀವು ಇದರಲ್ಲಿ ಇರುವಂಥ ನಿಮಗೆ ಯಾವುದು ಆಗುತ್ತೆ ಅದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ಏಜ್ ಪ್ರೂಫ್ ಆಗಿರ್ಬೋದು, ಒಂದು ಫೋಟೋ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಕೇಳುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಏನಾದರೂ ನಿಮಗೆ ಡಾಕ್ಯುಮೆಂಟ್ ಕೇಳ್ತಪ್ಪ ಇನ್ ಕೇಸ್ ಅಂತಂದರೆ ನೀವು ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಕಂಪಲ್ಸರಿಯಾಗಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಇದು ಒಂದು ಸಪ್ರೇಟ್ ಆಗಿ ವಿಡಿಯೋಸ್ ಬೇಕಪ್ಪ ಅಂತಂದರೆ ಕಮೆಂಟ್ ಮಾಡ್ಬೋದು. ನಾನು ಸಪ್ರೇಟ್ ವಿಡಿಯೋನ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ. ಸೊ ನಮಸ್ಕಾರ.